ಎಸ್ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಲ್ಲಿ ಒಂದಾದಂತಹ ನರ್ತಕಿ ಥಿಯೇಟರ್ನಲ್ಲಿ ದರ್ಬಾರ್ ಸಿನಿಮಾ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ಕನ್ನಡ ಪರ ಒಕ್ಕೂಟ ಸೆಳೆದಿದೆ. ನರ್ತಕಿ ಚಿತ್ರಮಂದಿರದಲ್ಲಿ ಪರಭಾಷಾ ಸಿನಿಮಾ ರಿಲೀಸ್ ಮಾಡಬಾರ್ದು, ದರ್ಬಾರ್ ಸಿನಿಮಾವನ್ನು ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿ ಅಂತ ಆಗ್ರಹಿಸಿದ ಕನ್ನಡ ಪರ ಸಂಘಟನೆಗಳು ನರ್ತಕಿ ಥಿಯೇಟರ್ಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಸಂಘಟನಾಕಾರರನ್ನ ತುಂಬಿಕೊಂಡು ಹೋಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನರ್ತಕಿ ಥಿಯೇಟರ್ನಲ್ಲಿ 2 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸೊ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ತಮಿಳು ಸಿನಿಮಾ ದರ್ಬಾರನ್ನು ಕನ್ನಡದಲ್ಲಿ ಡಬ್ ಮಾಡಿ ರಜನಿಕಾಂತ್ ಅಭಿನಯದ ಸಿನಿಮಾ. ಸೊ ಇದನ್ನು ಕನ್ನಡಕ್ಕೆ ಅವತರಣಿಕೆಯನ್ನು ತಂದು ಅಂದರೆ ಭಾಷೆಯ ಅವತರಣಿಕೆಯನ್ನು ತೆಗೆದುಕೊಂಡು ಬಂದು ರಿಲೀಸ್ ಮಾಡಿ ಅಂತ ಕನ್ನಡ ಪರ ಸಂಘಟನೆಗಳು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಸಿನಿಮಾ ಬ್ಯೂರೋ ಪ್ರತಿನಿಧಿ ಶ್ರೀಧರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶ್ರೀಧರ್, ಕನ್ನಡ ಪರ ಸಂಘಟನೆಗಳ ಈ ಒಂದು ಮನವಿ ಅಥವಾ ಒತ್ತಾಯ ಆಗಿರಬಹುದು ಒಂದು ಪ್ರತಿಭಟನಾ ಸ್ವರೂಪಕ್ಕೆ ತೆರಳಿರುವಂಥದ್ದು. ಸೊ ಈಗ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಸೊ ಥಿಯೇಟರ್ ಮಾಲೀಕರು ಮಾತ್ರ ಏನು ಮಾಡೋದಕ್ಕಾಗಲ್ಲ, ಬಟ್ ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಇದಕ್ಕೆ ಸೌತ್ ಏನು ಕರ್ನಾಟಕಕ್ಕೆ ತೆಗೆದುಕೊಂಡಿರೋ ವಿತರಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಈ ಹಿಂದೆನೆ. ಸೊ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತ, ಬಟ್ ಏನು ನಡೀತಾ ಇದೆ ಅಲ್ಲಿ ಅಂತ? ಎಸ್ ಗುರುಪ್ರಸಾದ್, ದರ್ಬಾರ್ ಸಿನಿಮಾ ಏನು ದೇಶಾದ್ಯಂತ ವಿಶ್ವಾದ್ಯಂತ ತನ್ನ ದರ್ಬಾರ್ ಅನ್ನು ಶುರು ಮಾಡಿದೆ, ಅದೇ ರೀತಿ ಕರ್ನಾಟಕದಲ್ಲೂ 100 ಥಿಯೇಟರ್ನಲ್ಲಿ ತನ್ನ ದರ್ಬಾರ್ ಅನ್ನ ತಮಿಳು, ತೆಲುಗು, ಹಿಂದಿ ತನ್ನ ದರ್ಬಾರ್ ಅನ್ನು, ಆದರೆ ಕನ್ನಡದಲ್ಲಿ ತನ್ನ ದರ್ಬಾರ್ ಕನ್ನಡದ ದರ್ಬಾರಾಗಿ ಮಾಡುತ್ತಿಲ್ಲ. ಕನ್ನಡ ಪರ ಹೋರಾಟಗಾರರ ಒಂದು ಆಗ್ರಹ ರೋಷ ಇವತ್ತು ಏನು ಬೆಂಗಳೂರಿನ ಪ್ರಧಾನ ಚಿತ್ರಮಂದಿರಗಳೊಂದಾದಂತಹ ಕನ್ನಡಕ್ಕೆ ಮೀಸಲಾದ ಚಿತ್ರಮಂದಿರಗಳೊಂದಾದಂತಹ ನರ್ತಕಿ ಚಿತ್ರಮಂದಿರದಲ್ಲಿ ದರ್ಬಾರ್ ಸಿನಿಮಾ ಇವತ್ತು ತೆರೆ ಕಂಡಿದೆ. ಆ ತೆರೆ ಕಂಡ ವಿಷಯಕ್ಕೆ ಇವತ್ತು ಕನ್ನಡ ಪರ ಹೋರಾಟಗಾರರು ತೆಲುಗು ಸಿನಿಮಾ, ಅದು ತಮಿಳ್ ಸಿನಿಮಾ, ಅದು ಇಲ್ಲಿ ಬಂದು ತೆರೆ ಕಾಣಬಾರದು ಮತ್ತು ಇದು ಡಬ್ಬಾಗಿ ಬೇಕಾದ ಒಂದು ಮಟ್ಟಕ್ಕೆ ತೆರೆ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಇನ್ನೇನು ಪ್ರತಿಭಟನೆ ಕೂಗಬೇಕು ಅಷ್ಟರೊಳಗೆ ಪೊಲೀಸರು ತಮ್ಮ ಏನ್ ಚಾಕಚಕ್ಯತೆಯಿಂದ ಎಲ್ಲರನ್ನು ವಶಕ್ಕೆ ಪಡೆದುಕೊಂಡು ಬಸ್ನಲ್ಲಿ ತುಂಬಿಕೊಂಡು ಒಂದು ಜಾಗಕ್ಕೆ ತುಂಬಿ ಕಳಿಸಿದ್ರು. ಒಟ್ಟಿನಲ್ಲಿ ಪ್ರತಿಭಟನೆ ಇನ್ನೇನು ಪ್ರತಿಭಟನೆಯ ಕಾವೇರೋಕ್ಕಿಂತ ಮುಂಚೆನೆ ಪ್ರತಿಭಟನೆಗಾರರನ್ನ ಪೊಲೀಸರು ಏನ್ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದ ಕಾರಣ ಪ್ರತಿಭಟನೆ ಕಾವು ಅಷ್ಟು ಮಟ್ಟಿಗೆ ಜೋರಾಗ್ಲಿಲ್ಲ. ದರ್ಬಾರ್ ತನ್ನ ದರ್ಬಾರನ್ನ ಬೇರೆ ಭಾಷೆಗಳಲ್ಲೇ ತನ್ನ ದರ್ಬಾರನ್ನ ಶುರು ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.